ಶಿವಮೊಗ್ಗದಲ್ಲಿ ಇನ್ನೂ ಕೂಡ ನಿಲ್ತಾ ಇಲ್ಲ ಅಕ್ರಮ ಮರಳು ದಂಧೆ. ತುಂಗಾ ಮತ್ತು ಭದ್ರಾ ನದಿ ಒಡಲು ಬಗೆದಿದ್ದಾರೆ ಕಿಡಿಗೇಡಿಗಳು. ಶಿವಮೊಗ್ಗದಲ್ಲಿ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಬೀಳೋ ಲಕ್ಷಣವೇ ಕಾಣಿಸ್ತಾ ಇಲ್ಲ. ತುಂಗಾ ಮತ್ತು ಭದ್ರಾ ನದಿ ಒಡಲನ್ನ ಇನ್ನೂ ಕೂಡ ಬಗೆಯುತ್ತಿದ್ದಾರೆ ಕಿಡಿಗೇಡಿಗಳು. ಎಸಿ ಸತ್ಯನಾರಾಯಣ ಮತ್ತು ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. 10 ಜೆಸಿಬಿ, 5 ಟ್ರ್ಯಾಕ್ಟರ್ ಸೇರಿದಂತೆ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಹಾಡೋನಹಳ್ಳಿ, ಮುಂಗೋಟಿ ಭಾಗದಲ್ಲಿ ಮರಳು ದಂಧೆ, ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದ್ದಿದ್ದು ದಾಳಿಯ ವೇಳೆ ಪತ್ತೆಯಾಗಿದೆ. ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ಈ ಅಕ್ರಮ ಮರಳು ದಂಧೆ ಅನ್ನೋದು ನಡೀತಾ ಇದೆ. ಅಧಿಕಾರಿಗಳು ಯಾರೇ ಬರಲಿ, ದಾಳಿ ಮಾಡಲಿ, ಏನೇ ವಾರ್ನಿಂಗ್ ಅನ್ನ ಕೊಟ್ಟರೂ ಕೂಡ ಒಂದಷ್ಟು ದಿನಗಳ ಕಾಲ ತಣ್ಣಗಾಗುತ್ತೆ. ಅದಾದಮೇಲೆ ಮತ್ತೆ ಶುರುವಾಗುತ್ತೆ. ತುಂಗಾ ಭದ್ರಾ ನದಿ ಒಡಲನ್ನು ಬಗೆದು ಅಕ್ರಮ ಮರಳು ದಂಧೆಯನ್ನು ಕಿಡಿಗೇಡಿಗಳು ನಡೆಸ್ತಾ ಇದ್ದಾರೆ. ಎಸಿ ಸತ್ಯನಾರಾಯಣ ಮತ್ತು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ದಾಳಿಯ ಸಂದರ್ಭದಲ್ಲಿಯೂ ಕೂಡ ಬೃಹತ್ ಅಕ್ರಮ ಮರಳು ದಂಧೆ ಬೆಳಕಿಗೆ ಬಂದಿದೆ. ಹಾಡೋನಹಳ್ಳಿ, ಮುಂಗೋಟಿ ಭಾಗದಲ್ಲಿ ಎಗ್ಗಿಲ್ಲದೆ ಈ ಮರಳು ದಂಧೆಯನ್ನು ನಡೆಸಲಾಗ್ತಾ ಇದೆ. ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಹಾಡೋನಹಳ್ಳಿ ಮತ್ತು ಮುಂಗೋಟಿಯಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಅಂತ ಹೇಳಿ ಆ ಸ್ಪಾಟಿಗೆ ಎಸಿ ಮತ್ತು ತಹಶೀಲ್ದಾರ್ ಅವರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಈ ಒಂದು ಅಕ್ರಮ ಮರಳು ದಂಧೆಗೆ ಯಾವ ರೀತಿಯಾಗಿ ಬ್ರೇಕನ್ನು ಹಾಕ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ದಂಧೆಕೋರರ ವಿರುದ್ಧ ಹೇಗೆ ಕಠಿಣ ಕ್ರಮವನ್ನು ಜರುಗಿಸ್ತಾರೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ.